ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿನ್ನೆ ವ್ಲಾಗಲ್ಲಿ ನಾನು ನಮ್ಮೂರಲ್ಲಿರುವಂಥ ಸುಬ್ರಹ್ಮಣ್ಯ ದೇವಾಲಯವನ್ನು ತೋರಿಸಿದ್ದೆ, ಹಾಗೆ ಅಲ್ಲಿಯ ಮಹಿಮೆ ಬಗ್ಗೆ ಕೂಡ ನಿಮಗೆ ಹೇಳಿದ್ದೆ. ಹಾಗೆ ಅಪ್ಪ ಅಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾ ಇರೋದನ್ನು ಕೂಡ ತೋರಿಸಿದ್ದೆ. ಕಾಶಿ ತೀರ್ಥ ತಂದುಬಿಟ್ಟು ಅಭಿಷೇಕ ಮಾಡ್ತಿರುವಂಥದ್ದು ಸುಬ್ರಹ್ಮಣ್ಯನಿಗೆ. ಇವತ್ತಿನ ವ್ಲಾಗಲ್ಲಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದನ್ನು ತೋರಿಸ್ತೀನಿ. ಇವಾಗ ಅಭಿಷೇಕ ಎಲ್ಲ ಆದಮೇಲೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಅನಂತರ ಈಗ ತಿಂಡಿಗೆ ಕರೆದ್ರು, ಹೋದ್ವಿ. ತುಂಬ ಚೆನ್ನಾಗಿತ್ತು ತಿಂಡಿ, ಅವಲಕ್ಕಿ ತುಂಬಾ ಟೇಸ್ಟಿಯಾಗಿತ್ತು. ಮಾತ್ರ ಮಕ್ಕಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮತ್ತೊಂದು ಸರಿ ಹಾಕ್ಕೊಂಡ್ರು. ಮತ್ತು ಹೋಮ ಎಲ್ಲ ಮಾಡ್ತೀವಿ, ಪೂಜೆ ಮಾಡ್ತಿದ್ದೆ ಆಗ್ತಾ ಇದೆ. ಹೌದು, ತಂಪಿದ್ದು ರಶ್. ಕೆಳಗಡೆ ತೋಟ ಇದೆ. ಹಾಗೆ ನಾವು ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಪರಿಚಯದವ್ರು ಸಿಕ್ಕಿದ್ರು. ನಾನು ಸಂಸ್ಕೃತ ಕಾಲೇಜಿಗೆ ಹೋಗುವಾಗ ಅಲ್ಲಿ ಪ್ರಿನ್ಸಿಪಾಲ್ರಾದಂಥ VG ಹೆಗಡೆ ಗುಡಿಗೆಯವರು, ಅವ್ರ ಮನೆಯದು ಕೂಡ ಇವತ್ತು ಸುಟ್ಟೆಬೇನ್ ಪೂಜೆ ಮತ್ತು ಬ್ರಹ್ಮಚಾರಿ ಊಟ ಎಲ್ಲ ಇದೆ ಅಂತೆ. ಅವರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ನಾವು ಕೂಡ ಊಟಕ್ಕೆ ಹೇಳಿದ್ದೀವಿ. ಅಪ್ಪ ಅಮ್ಮ ಕಾಶಿ ಯಾತ್ರೆಯಿಂದ ಬಂದ ಮೇಲೆ ಇಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಅವರು ಕೂಡ ಊಟಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ವಿ ನಾವು. ಅವರು ನಮ್ಮ ರಿಲೇಟಿವ್ಸ್ ಕೂಡ ಹೌದು. ಕಾಸುಡ್ತು ಅಷ್ಟೆಲ್ಲ ಹತ್ತಿಲ್ಲ. ಇಲ್ಲೆಂತ ಕಾಯಿನ್ಸ್ ಇಟ್ಟಿದ್ವಿ ಅಮ್ಮ. ಅಲ್ಲಿಂದ ಹೊರಕಪ್ಪ ಇಲ್ಲಿ ನೋಡಿ ಅಟ್ಕಡಿನಲ್ಲಿ ಹೋಗ್ಬೋಣ. ಅಂಟೀಶ್ವರ. It has a very good story, but I don't know it, but I'm sure. ಸ್ಟೈಲ್ ರಾಣಿ ನಡಿಯೇ. ನಾನು ಫಸ್ಟ್ ಸ್ಯಾಲರಿಲಿ ಅಂತ ಆಡ್ತಿದ್ದ ಶಾಪಿಂಗು. ನಾ ಮುಂಚೆ ಹೇಳಿದೆ ನಿಮಗೆ ಡ್ರೆಸ್ ತಗೋಪ್ಪ, ಅದಕ್ಕೆ ಯಾರಿಗೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸಿ ಅಪ್ಪ ಅಮ್ಮಂಗೆ ಒಂದೊಂದು ಡ್ರೆಸ್. ಆರುಷ್, ಆದ್ರೆ ನೀನು ಯಾವ್ದಾರು ತರ್ತೀನಿ ಅಂತ 10 ಬೇರೆ ಬೇರೆ ಆಗ ಹೇಳಿದ್ದೇನೆ. ಅದು ಯಾವ್ದು ಮಾಡ್ತೆ 10 ಬೇರೆ ಬೇರೆ ಅದ್ರಲ್ಲಿ ಎಲ್ಲದರಲ್ಲೂ ಒಂದೇ ಸತಿ ಸ್ಯಾಲರಿ. ಎಷ್ಟು ಕೆಲಸ ಮಾಡ್ತೀಯ ನೀನು? ಬಾತ್ರೂಮ್ ತೊಳೆಯೋದು, ಸಿಂಕ್ ತೊಳೆಯೋದು, ಟಾಯ್ಲೆಟ್ ಹೋಗೋದು ಬೇಡ. ಸ್ಟ್ಯಾಂಡರ್ಡ್ ಇದ್ದು ಸಿ ಅದಾದ್ಮೇಲೆ ಚಾರ್ಟೆಡ್ ಅಕೌಂಟೆಂಟ್ ಮತ್ತೆ ಫುಟ್ಬಾಲ್ ಪ್ಲೇಯರ್ ಎಲ್ಲ ಆಗ್ಬಿಡು. ನೀವು ತಗೋಬಿಡ್ತಾರೆ. ಬಾಸ್ಕೆಟ್ ಬಾಲ್, ಸ್ವಿಮ್ಮಿಂಗ್, ನಿಂಗೆ ಬೇಕಾದ ಎಲ್ಲದೂ ತಗೊಂಡ್ಬಿಡ್ತಾ. ಕಂಟಿನ್ಯೂ ಡ್ಯಾನ್ಸಿಂಗ್, ಮ್ಯೂಸಿಕ್ ಟೀಚರ್, ಡ್ಯಾನ್ಸ್ ಟೀಚರ್ ಮತ್ತೆ CA. ನೀನು ಯಾವ್ದಾದ್ರು ಪ್ರೈವೇಟ್ ಕಂಪನಿಲಿ ಇದ್ರೆ ಅವಕ್ಕ ನೀನು ತೆಗೆದಾಕ್ತಮ್ಮಳು CA. ಬರೀ ಡ್ಯಾನ್ಸ್ ಮಾಡ್ಕೊತಿರೋಳು. ಪಬ್ಲಿಕ್ ಕಂಪನಿ ಬಿಡ್ತಿಲ್ಲ. ನೋ ಫೈಟಿಂಗ್. 4K ಕ್ಯಾಪ್ಚರ್ ಆಗ್ತಿದೆಯಲ್ಲ, ನೋ ಫೈಟಿಂಗ್. ಇನ್ಸಲ್ಟ್ ಕರ್ ರಹಿ. ಬ್ರಹ್ಮಚಾರಿ ಊಟ ಇದ್ದು, ಸುಟ್ಟೆವನ್ ಪೂಜೆ ಇದ್ದು, ಗಂಗಾಭಿಷೇಕ ಇದ್ದು, ಫ್ರೀ ಊಟ ಕೃತೆ ಊರಲ್ಲ ಮತ್ತೆ ಎಂತೆಂತ ರಾಶಿ ಪೂಜೆ ಇದ್ದು. ಮಕ್ಕ ಇವರೆಲ್ಲ ಇಲ್ಲಿ ಬಂದು ಮಕ್ಕ ಒಪ್ಪಲಕ್ಕೆ ಮಾಡ್ಕೊಂಡು ರಾಶಿ ಥರ ಪೂಜೆಗಳು. ಯಾರೋ ಬಾಳೆಹಣ್ಣು ಹಂಚ್ತಾ ಇದ್ರು, ಖುಷಿಗೂ ಕೂಡ ಒಂದು ಹಣಕ್ಕೆ ಕೊಟ್ಟೋದ್ರು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಓಡಾಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಮಾತ್ರ, ತುಂಬ ತಂಪು. ಜಾಸ್ತಿ ಇವೆಲ್ಲ ಮಕ್ಕಳೇ ಇರೋದು ಜಾಸ್ತಿ. ಯಾಕೆಂದರೆ ಇಲ್ಲಿ ಮಕ್ಕಳಾಗಿರೋರೇ ಜಾಸ್ತಿ ಬಂದು ಮಕ್ಕಳಾಗಲಿಕ್ಕೆ ತುಂಬ ಸಮಸ್ಯೆ ಇರೋದು, ತುಂಬ ಥರ ಸಮಸ್ಯೆ ಇರೋದು ಇಲ್ಲಿ ಪರಿಹಾರ ಸಿಗುತ್ತೆ. ಮೊದಲಿದು ತುಂಬ ಹಳೆ ದೇವಸ್ಥಾನ ಆಗಿತ್ತು. ಇವಾಗೆಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಸುತ್ತಲೂ ತುಂಬ ದೊಡ್ಡದಾಗಿ ಜಾಗನ ಬೆಳೆಸಿದ್ದಾರೆ. ಇಲ್ಲೆಲ್ಲ ಹೇಗಿದೆ ನೋಡೋಣ ಅಂತೇಳಿ ಓಡಾಡ್ತಾ ಇದ್ದೀವಿ.
ಅಪ್ಪ ಎಲ್ಲ ಚಿಕ್ಕವರಿರುವಾಗ ಇಲ್ಲೇ ಶಾಲೆಯನ್ನು ಕಲ್ತಿದ್ದಂತೆ ಅಪ್ಪ ಹೇಳ್ತಾ ಇದ್ರು. ನಾವೆಲ್ಲ ಚಿಕ್ಕವರಿರುವಾಗ ದೇವಸ್ಥಾನದ ಮಾಳಿಗೆ ಮೇಲೇ ಪಾಠ ಕಲಿಸ್ತಾ ಇದ್ರು ಅಂಥೇಳಿ. ಆವಾಗ ಮದುವೆ ಎಲ್ಲ ನಡೀತಾ ಇತ್ತು ಇಲ್ಲಿ ಮಾಳಿಗೆ ಮೇಲೇ. ಹಳೆಯ ದೇವಸ್ಥಾನ ಆಗಿತ್ತು. ಇವಾಗ ಇದೆಲ್ಲ ಹೊಸದಾಗಿ ಕಟ್ಟಿರುವಂಥದ್ದು. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಕಾಟ್ ಎಲ್ಲ ಹಾಕ್ಕೊಂಡಿದೆ. ಇಲ್ಲಿ ಕಿಟಕಿಯಿಂದ ಆಚೆ ನೋಡಿ ಹಲಸಿನ ಮರ ಕಾಣಿಸ್ತಾ ಇದೆ. ಹಲಸಿನಕಾಯಿ ಹಾಕ್ಕೊಂಡಿದೆ ಅಲ್ಲಿ. ಆ ಕಡೆ ನೋಡಿ ಇಷ್ಟು ಬುಟ್ಟಿಗಳನ್ನು ಮಾಡಿಟ್ಟಿದ್ದಾರೆ. ಮಾವಿನ ಹಣ್ಣೆಲ್ಲ ಕಟ್ಟುವಂಥ ಬುಟ್ಟಿಗಳು ತುಂಬಾ ಹೆಣೆದಿಟ್ಟಿದ್ದಾರೆ. ಒಂದು ರೌಂಡ್ ದೇವಸ್ಥಾನ ಎಲ್ಲ ಓಡಾಡ್ಕೊಂಡು ಬಂದಿದ್ದಾಯಿತು. ತುಂಬ ಜಾಗ ಇದೆ ಮಾತ್ರ ಇಲ್ಲಿ. ಎಷ್ಟು ತಂಪಿದೆ ದೇವಸ್ಥಾನ. ಇಲ್ಲಿ ಸುತ್ತಲೂ ತೋಟದ ಮಧ್ಯೆ ಇರೋದ್ರಿಂದ ತುಂಬಾ ತಂಪು. ಕೆಳಗಡೆ ನೋಡಿ ಎಷ್ಟು ಹಸುಗಳಿದೆ ಅಲ್ಲಿ. ಎಲ್ಲ ಇಲ್ಲಿ ಬಂದವರು ಬಾಳೆಹಣ್ಣು ತೊಗೊಂಡು ಬರ್ತಾರಲ್ಲ ಅದಕ್ಕೆ ಕೊಡ್ತಾರೆ ಅಂತೇಳಿ ಅದು ಗೇಟಲ್ಲೇ ತುಂಬಾ ನಿಂತ್ಕೊಂಡಿರುತ್ತೆ. ಹಾಗೆ ಇಲ್ಲಿ ಹಿಂದ್ಗಡೆ ತುಂಬ ಬುಟ್ಟಿಗಳನ್ನು ಮಾಡಿಟ್ಟಿದ್ದಾರೆ. ಬೆತ್ತದ ಬುಟ್ಟಿ, ಹಣ್ಣೆಲ್ಲ ತುಂಬೋದಕ್ಕೆ ಮಾಡ್ತಾರಲ್ವ ಅದು. ಮಾವಿನ ಹಣ್ಣು, ಬೇರೆ ಬೇರೆ ಹಣ್ಣುಗಳೆಲ್ಲ ಪಾರ್ಸಲ್ ಕಳಿಸೋದಕ್ಕೆ. ಒಂಥರ ಪ್ರಶಾಂತವಾದಂಥ ವಾತಾವರಣ. ತೋಟದ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ. ಇಲ್ಲಿ ಬಂದರೆ ಹೋಗಬೇಕು ಅಂತಲೇ ಅನಿಸ್ತು. ಇಲ್ಲಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ವಿಶೇಷ. ಆವಾಗ ಇಲ್ಲಿ ಜನಸಾಗರವೇ ಹರಿದು ಬರುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಜನ ಬರ್ತಾರೆ. ಆವಾಗ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ಗೋಡೆಗೆ ಕಾಯಿನನ್ನು ಅಂಟಿಸ್ತಾರೆ. ಕಾಯಿನು ಗಟ್ಟಿಯಾಗಿ ನಿಂತ್ಕೊಳ್ತು ಅಂದರೆ ಅವರಿಗೆ ಅವರ ಹರಕೆ ಫಲಿಸತ್ತೆ ಅಂತೇಳಿ ಅವರು ಕೇಳಿದೆ ನಾನು. ಅವರೆಲ್ಲ ಅಂಟಿಸ್ತಾ ಇದ್ದರು. ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಕಾಯಿನ್ ಅಂಟ್ಕೊಳ್ತು ಅಂದರೆ ನಮ್ಮ ಮನಸ್ಸಲ್ಲಿರೋದು ಆಗತ್ತೆ ಅಂತ ಹೇಳ್ತಿದ್ರು. ಬನ್ನಿ ಅಡುಗೆ ಮನೆ ಕಡೆ ಹೋಗೋಣ. ಯಾರ್ಯಾರಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಅನ್ನ ಮಾಡ್ತಾ ಇದ್ದಾರೆ. ಅನ್ನನ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಬೆಂದಿದೆಯಾ ಏನು ಅಂತೇಳಿ. ತೆಲಿಯೆಲ್ಲ ಬಾಕ್ಸ್ ತೆಗಿಯೋದಕ್ಕೆ ಅಂತೇಳಿ ಆ ಕಡೆ ಹಲಸಿನ ಹಣ್ಣಿನ ಸೊಳೆಯನ್ನು ತೆಗಿತಾ ಇದ್ದಾರೆ. ಹಾಗೆ ಈ ಕಡೆ ಸುಟ್ಟೇವು ಮಾಡ್ತಾ ಇದ್ದಾರೆ. ಇಲ್ಲಿ ಸುಟ್ಟೇವಿನ ಪೂಜೆ ವಿಶೇಷವಾದಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಳೆಹಣ್ಣಿನ ಸುಟ್ಟೇವನ್ನು ಮಾಡ್ತಾರೆ ಇಲ್ಲಿ ಪೂಜೆಗೆ. ಕೆಲವರು ಸುಟ್ಟೇವಿನ ಪೂಜೆ ಹರಕೆ ಹೇಳ್ಕೊಂಡಿರ್ತಾರೆ ಅಂಥವರು ಸುಟ್ಟೇವನ್ನು ಮಾಡ್ತಾರೆ. ಹಾಗೆ ಈ ಕಡೆ ಸಾಂಬಾರು, ತಂಬಳಿ ಎಲ್ಲ ರೆಡಿ ಹಾಕ್ಕೊಂಡಿದೆ. ಪಾಯಸ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಸೈಡಿಗೆ ಬಂದರೆ ಊಟ ತಿಂಡಿ ಎಲ್ಲ ಮಾಡುವಂಥ ಜಾಗ ಇದು. ಬನ್ನಿ ಹೊರಗಡೆ ಹೋಗೋಣ. ದೇವಸ್ಥಾನದ ಆವರಣ ಇದು. ಇವಾಗ ಇಲ್ಲಿ ಎಷ್ಟೊಂದು ಜನ ಬಾಳೆಹಣ್ಣಿನ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬಾಳೆಹಣ್ಣನ್ನು ಹಂಚ್ತಾ ಇದ್ದಾರೆ. ನಮಗೆ ನೋಡಿ ಇಷ್ಟೊಂದು ಬಾಳೆಹಣ್ಣು ಕಲೆಕ್ಟ್ ಆಗಿದೆ ಇವಾಗ. ಖುಷಿ. ಎಷ್ಟು ಬಾಳೆಹಣ್ಣು ಸಿಕ್ತು ಇವತ್ತು? ಎಷ್ಟು ಜನ ಬಾಳೆಹಣ್ಣು ಕೊಟ್ಟೆ ಇವತ್ತು?
देवसुराजा भवति राजा
ಸುಬ್ರಹ್ಮಣ್ಯನ ಎದುರು ಸುಬ್ರಹ್ಮಣ್ಯನ ವಾಹನವಾದಂಥ ನವಿಲಿದೆ. ಈ ಕಡೆನೇ ಮುಖ ಹಾಕ್ಕೊಂಡಿದೆ ದೇವ್ರ ಕಡೆನೇ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಈಗ ಊಟ ಸ್ಟಾರ್ಟ್ ಆಯಿತು. ಅಮ್ಮ, ಅಕ್ಕ, ನಾನು ಇವಾಗ ಅರ್ಶಿನ ಕುಂಕುಮ ಹಚ್ಬಿಟ್ಟು ಹೂವು ಕೊಟ್ಟು ಭೋಜನ ದಕ್ಷಿಣೆ ಎಲ್ಲ ಕೊಟ್ಟು ಬಂದ್ವಿ. ಇವಾಗ ಇವರು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಬ್ರಹ್ಮಚಾರಿ ಊಟ ಇತ್ತಲ್ವ, ಬ್ರಹ್ಮಚಾರಿಗಳನ್ನೆಲ್ಲ ಇಲ್ಲಿ ಕೂರಿಸಿಟ್ಟಿದ್ದಾರೆ. ಇಲ್ಲಿ ಬ್ರಹ್ಮಚಾರಿಗಳಿಗೆಲ್ಲ ದಕ್ಷಿಣೆಯನ್ನು ಕೊಡ್ತಾ ಇದ್ದಾರೆ. सर्वस्याप्त्यै सर्वसृष्टे सर्वमेवतया प्रोति सर्वं जयति रथ्यात्महव्येन मधोपसृत्य मित्रं देवं विदधे नमस्तु अनुराधानविषावधेन्दा शतं जीवेम यदस्तवीराः नमो नमो भवति जायमानां केतुर्शतामित्युक्ते भागं देवेभ्यो विदधात्यायन् प्रचन्द्रमास्तिरति दीर्घमायुः यस्मै स्वगुरुकृते जातवेदौ लोकमग्ने प्रणवस्योरं वीरवन्तं गोमन्तप्रहिन्नशते स्वस्ति आयुर्था अग्ने हविषायुषाणं घृतप्रतीको घृतयोनिरेधि घृतं